ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ, ಕೊನೆಯ ಆಷಾಢ ಶುಕ್ರವಾರ. ಮುಗ್ದೇ ಹೋಯ್ತು. ಹೇಗಾಯಿತು ಆಷಾಢ ಎಲ್ಲ ಹೇಗೆ ಕಳೆದೋಯ್ತು ಅಂತ ಗೊತ್ತೇ ಆಗಲಿಲ್ಲ ಫ್ರೆಂಡ್. ನಮಗಂತೂ ಆಷಾಢ ಕಳೆದಿದ್ದೇ ಗೊತ್ತಾಗಲಿಲ್ಲ. ಇದು ಕೊನೆಯ ಆಷಾಢ ಶುಕ್ರವಾರದ ಶುಭಾಶಯಗಳು ಎಲ್ರಿಗೂ ಕೂಡ. ಪೂಜೆ ಎಲ್ಲ ಆಗಿದೆ. ಇವತ್ತು ಸ್ವಲ್ಪ ಲೇಟ್ ಆಯಿತು ಪೂಜೆ ಎಲ್ಲ ಮಾಡೋದು. ತಿಂಡಿಗೆ ಚಪಾತಿ ಮಾಡಿದ್ದೆ. ಚಪಾತಿ ಮತ್ತು ಇಲ್ಲಿ ಟೊಮೊಟೊ ಗೊಜ್ಜು ಮಾಡಿದ್ದೆ. ಮಕ್ಕಳು ಕೂಡ ಎಲ್ಲ ತಿಂಡಿ ತಿಂದ್ಕೊಂಡು ಸ್ಕೂಲ್ಗೆ ಹೋದರು. ನವೀನ್ ಕೂಡ ತಿಂಡಿ ತಿಂದು ಆಫೀಸ್ಗೆ ಹೋದರು. ಪೂಜೆಯ ಇವತ್ತು ನನ್ನ ಮಗಳು ಮಾಡಿದ್ದಾಳೆ. ನಾನೇನು ಪೂಜೆ ಮಾಡೋಂಗಿರಲಿಲ್ಲ ಇವತ್ತು. ಅದಕ್ಕೋಸ್ಕರ ನನ್ನ ಮಗಳು ಮಾಡಿದ್ದಾಳೆ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ನಾನು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೆನ್ನೆಲ್ಲ ಸ್ವಲ್ಪ ನನಗೆ ಹಬ್ಬದ ಕೆಲಸ ಮಾಡಿ ಟಯರ್ಡ್ ಆದಂಗೆ ಆಗೋಗಿತ್ತು. ತುಂಬ ಸ್ಟ್ರೈನ್ ಆಗೋಗಿತ್ತು. ಅದಕ್ಕೆಲ್ಲ ಸ್ವಲ್ಪ ನೆನ್ನೆ ರೆಸ್ಟ್ ಮಾಡ್ತಾಯಿದ್ದೆ. ಹಾಗಾಗಿ ಗೊತ್ತೇ ಇರುತ್ತಲ್ಲ ಹೆಣ್ಮಕ್ಳದ್ದು ತಿಂಗಳು ಪ್ರಾಬ್ಲಮ್. ಅದಕ್ಕೋಸ್ಕರ ನೆನ್ನೆಲ್ಲ ಫುಲ್ ರೆಸ್ಟು. ಇವತ್ತು ನನ್ನ ಮಗಳು ಫುಲ್ ಎಲ್ಲ ಧೂಪ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ದಾಳೆ. ನೋಡಿ, ಅವಳು ಬೆಳಗ್ಗೆ ಮಾರ್ನಿಂಗ್ ಎದ್ದು ಕೆಲಸ ಎಲ್ಲ ಮುಗಿಸಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆ ಮಾಡೋಷ್ಟರೊಳಗೆ ಇಷ್ಟೊತ್ತಾಯಿತು. ಟೈಮ್ ಬಂದು 11:30. ಇವತ್ತು ಲೇಟ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಬಿಡವ, ಏನಾಗಲ್ಲ, ಪರವಾಗಿಲ್ಲ, ಲೇಟಾಗಿ ಮಾಡು ಅಂತ ಹೇಳಿದೆ. ಹಾಗೆ ಇವತ್ತಿನ ದಿನನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತೇನಂತ ವಿಶೇಷ ಏನೂ ಇರಲ್ಲ, ಸಿಂಪಲ್ ವ್ಲಾಗ್ ಆಗಿರುತ್ತೆ ಈ ವ್ಲಾಗು. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ತಿಂಡಿ ತಿನ್ನಬೇಕು. ಚಪಾತಿನ ನಾನು ಆಲ್ರೆಡಿ ಹೊತ್ಕೊಂಡಿದ್ದೀನಿ. ಅವಳಿಗೂ ಕೂಡ ಪೂಜೆ ಎಲ್ಲ ಮುಗಿಸ್ಬಿಡವ, ಬೇಯಿಸ್ಕೊಡ್ತೀನಿ ಅಂತ ಹೇಳಿದೆ. ಈಗ ಅವಳಿಗೂ ಕೂಡ ಚಪಾತಿ ಸುಟ್ಕೊಟ್ಟು ನಾನು ಕೂಡ ಚಪಾತಿನ ತಿಂದ್ಕೊಂಡು ಸ್ವಲ್ಪ ಹೊರಗಡೆ ಹೋಗಬೇಕು ಅಂಗಡಿಗೆ. ಹಾಗಾಗಿ ಬೇಯಿಸ್ಕೊತ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಬ್ಲೌಸ್ ಹೊಲೆ ಕೊಡಬೇಕು. ಹಾಗಾಗಿ ಸ್ಯಾರಿ ತಗೊಂಡು ಹೋಗಿ ಟೈಲರ್ ಹತ್ರ ಕೊಟ್ಬಿಟ್ಟು ಹಾಗೆ ಸ್ವಲ್ಪ ಮೋರ್ಗೆ ಹೋಗಬೇಕು. ಹಾಗೆ ಹೋಗ್ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡ್ಕೊಬಂದ್ರೆ ಈಗ ಬ್ಲೌಸ್ ಹೊಲೆ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ನನ್ನ ತಮ್ಮನ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಏಕೆಂದರೆ ನಮ್ಮ ಬಂಗಾರಿನ ನೋಡಿಕೊಂಡು ಹಾಗೆ ಆಮೇಲೆ ಮೋರ್ಗೆ ಹೋದ್ರೆ ಆಯಿತು ಅಂತ ಹೇಳಿ ಹೋಗ್ತಾ ಇರೋದು. ನನಗಂತೂ ಆಗ್ತಾಯಿಲ್ಲ ಫ್ರೆಂಡ್, ಅಲ್ಲೆಲ್ಲ ನಾವು ಸಿಕ್ಕಾಪಟ್ಟೆ ಏನೋ ಒಂಥರ ಟಯರ್ಡ್ ಆದಂಗೆ, ಸುಸ್ತು ಆಗ್ತಾಯಿಲ್ಲ. ಗಾಳಿ ಬಡ್ಕ ಜಾಸ್ತಿ, ಕೆಲಸ ಜಾಸ್ತಿ ಐತಲ್ವ, ಅದಕ್ಕೋಸ್ಕರ ಸ್ವಲ್ಪ ಟಯರ್ಡ್ ಆದಂಗೆ ಆಗ್ಬಿಟ್ಟೈತೆ ಜಾಸ್ತಿನೇ. ಇವತ್ತು ನಾಳೆ ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿಬಿಟ್ರೆ ಸರಿ ಹೋಗುತ್ತೆ. ಇನ್ನು ಶ್ರಾವಣಕ್ಕೂ ಕೂಡ ಕೆಲಸ ಮಾಡಬೇಕು. ಅಮ್ಮ ಇಲ್ಲಿರೋದು ನನಗೆ ಕೆಲಸ. ಏನು ಗೊತ್ತಾ ಫ್ರೆಂಡ್, ನಾನು ಬೆಳಗ್ಗೆ ಹೇಳೋದು ಬೇಡ, ಮಲ್ಕೊಬಿಡೋಣ, ಚೆನ್ನಾಗಿ ರೆಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ರೋಡಲ್ಲಿ ಹೋಗ್ತಾ ಇರೋದು, ಹಾಗಾಗಿ ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾ ಇರ್ತವೆ. ಅದಕ್ಕೋಸ್ಕರ ವೀಡಿಯೋವಲ್ಲೇ ಸ್ಟಾಪ್ ಮಾಡಿದೆ. ನಾನು ಬೆಳಗ್ಗೆ ಬೆಳಗ್ಗೆ ಹೇಳ್ಬಾರ್ದು ಅಂತ ಅಂದ್ಕೊಂಡೆ. ಆದರೆ ನಾವೇನು ಹೇಳು, ನಾನು ಡ್ಯೂಟಿಗೆ ಹೋಗಬೇಕು, ತಿಂಡಿ ಮಾಡು ಅಂತ. ಅವಾಗ ಎದ್ದು ಚಪಾತಿ ಟೊಮೊಟೊ ಗೊಜ್ಜು ಮಾಡಿಕೊಟ್ಟು ಕೆಲಸ ಮಾಡಿದೆ. ಏನು ಮಾಡೋಕ್ಕಾಗಲ್ಲ, ನಮಗೆ ಹುಷಾರಿಲ್ಲ ಅಂತಂದರು. ಹುಷಾರಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ಹೇಳಿದ್ರು ಕೂಡ ನಾವೇ ಕೆಲಸ ಮಾಡಬೇಕು. ಯಾರೂ ಮಾಡಿಕೊಡೋರಿಲ್ಲ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಇನ್ನು ಹೋಟ್ಲಲ್ಲೆಲ್ಲ ತಿನ್ನಿ ಅಂತ ಹೇಳಿದ್ರೆ ನಾವಿನ್ನು ಅಷ್ಟು ಇಷ್ಟಪಡಲ್ಲ ಹೋಟ್ಲಲ್ಲೆಲ್ಲ ತಿನ್ನೋಕ್ಕೋಸ್ಕರ. ಹಾಗಾಗಿ ಎಷ್ಟೇ ಸಾಕಾಗಿದ್ರು, ಸುಸ್ತಾಗಿದ್ರು, ಹುಷಾರಿಲ್ಲ ಅಂತ ಹೇಳಿದ್ರು ಕೂಡ ನಾನೇ ಎದ್ದು ತಿಂಡಿನ ಮಾಡಿಕೊಡ್ತೀನಿ. ಅವ್ರು ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋದರೆ ಅಲ್ಲಿ ಹೋಟೆಲ್ ಏನಾದರೂ ಚೆನ್ನಾಗಿದ್ದರೆ ಮಾತ್ರ ಅವರು ಹೊರಗಡೆ ಊಟ ಮಾಡೋದು. ಇಲ್ಲ ಅಂತಂದರೆ ಅದನ್ನು ಕೂಡ ಊಟ ಮಾಡಲ್ಲ. ರಾತ್ರಿ ಮನೆಗೆ ಬಂದು ಅವರು ಊಟ ಮಾಡೋದು. ಅದಕ್ಕೋಸ್ಕರ ನನಗೆ ಆಗಲ್ಲ ಅಂದರೂ ಕೂಡ ನಾನು ಎದ್ದು ಬೆಳಗ್ಗೆ ಅವ್ರಿಗೋಸ್ಕರ ತಿಂಡಿನ ಮಾಡಿಕೊಡ್ತೀನಿ. ಇವಾಗ ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾ ಇರ್ತವೆ, ನಾನು ವಾಯ್ಸ್ ಕೊಡೋಕ್ಕಾಗಲ್ಲ. ಇವಾಗ ಇನ್ನೇನೋ ನನ್ನ ತಮ್ಮನ ಮನೆ ಬಂದೇ ಬಿಡ್ತು. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ತಮ್ಮನ ಮನೆಗೆ ಬಂದು ಕೂತಿದ್ದೀವಿ. ನೋಡಿ, ಮಲಗಿದ್ದ, ಇವಾಗ ತಾನೇ ಎದ್ದ. ಅವರಮ್ಮ ಆಟ ಆಡಿಸ್ತವ್ರೆ. ಆಟ ಆಡ್ತಾ ಕೂತಿದ್ದಾನೆ. ಗಾಳಿ, ಎದುರು ಗಾಳಿ
ಅಂತ ಹೇಳಿ ಬಾಗಿಲೆಲ್ಲ ಹಾಕ್ಬಿಟ್ಟಿದ್ದೀವಿ. ಗಾಳಿ ಎದುರಿಗೆ ಬೀಸುತ್ತೆ, ಅದಕ್ಕೋಸ್ಕರ. ಟಿವಿ ನೋಡ್ತಾ ಕೂತಿದ್ಲು ನನ್ನ ತಮ್ಮ ಹೆಂಡತಿ. ಮಗನ ಆಟ ಆಡಿಸ್ತಾವಳೆ. ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು 5 ನಿಮಿಷ ಆಮೇಲಿಂದ ಹೊರಡ್ತೀವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ, ಪಾಪುನೆಲ್ಲ ಆಟ ಆಡಿಸ್ಕೊಂಡು ಅಂತ. ಆದರೆ ಮಳೆ ಬಂದ್ಬಿಡ್ತು, ಅದಕ್ಕೋಸ್ಕರ ಇಲ್ಲೇ ಉಳ್ಕೊಂಡ್ವಿ. ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಊಟನೂ ಕೂಡ ಇಲ್ಲೇ ಆಯಿತು. ಸ್ವಲ್ಪ ಹೊತ್ತೆಲ್ಲ ಮಲಗಿದ್ದೆಲ್ಲ ಎದ್ವಿ. ಮಳೆ ಸ್ಟಾರ್ಟ್ ಆಗೋಯ್ತಲ್ಲ, ಇನ್ನೇನು ಮಾಡೋದು ಅಂತ ಇವಾಗ ಹೊರಡ್ತಾ ಇದ್ದೀವಿ. ಸ್ವಲ್ಪ ಮೋರ್ಗೆ ಹೋಗ್ಬಿಟ್ಟು ಅಲ್ಲೇನು ತೊಗೋಬೇಕು ಎಲ್ಲ ತೊಗೊಂಡು ಮನೆಗೆ ಹೊರಡೋದೆ. ಇನ್ನೇನು ಟೈಮ್ ಆಗಿದೆ, ಮಕ್ಕಳು ಬರ್ತಾರೆ, ಅಷ್ಟರಲ್ಲಿ ನಾವು ಮನೆಗೆ ಹೋಗಬೇಕು. ಇವಾಗ ಹೊರಡ್ತಾ ಇದ್ದೀವಿ. ನನ್ನ ತಮ್ಮನ ಹೆಂಡ್ತಿನೂ ಕೂಡ ಅಕ್ಕ ನಾನು ಮೋರ್ಗೆ ಬರಬೇಕು, ಏನೋ ತೊಗೋಬೇಕು ಅಂತ ಹೇಳಿದ್ಲು. ಸರಿ ಆಯಿತು ಬವ್ವ, ನೀನು ತಗೊಂಡು ಹೀಗೆ ಬರುವೆ, ನಾನು ಹಾಗೆ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ವಿ. ಸರಿ ಆಯಿತು ಅಂತ ಅವಳು ಕೂಡ ಬರ್ತಾ ಇದ್ದಾಳೆ. ನೋಡಿ ನಮ್ಮ ಬಂಗಾರಿನೂ ಬರ್ತಾ ಇದೆ. ಅವ್ನು ಬಟ್ಟೆ ಹಾಕಂದ ತಕ್ಷಣ ಕರ್ಕೊಂಡು ಹೋಗ್ಲಿ ಅಂತ ಅಂತಾನೆ. ಬಟ್ಟೆ ಹಾಕಂದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ಬೇಕು ಇವನ್ನ. ನೋಡಿ ಮತ್ತೆ ಎಷ್ಟು ಇರೋದು. ಮಕ್ಕಳು ರೋಡಲ್ಲಿ ಸ್ಕೂಲ್ ಮಕ್ಕಳು ಆಟ ಆಡ್ಕೊಂಡು ಹೋಯ್ತವ್ರೆ, ಸ್ಕೂಲ್ ಬಿಟ್ಟೈತಲ್ಲ ಅದಕ್ಕೋಸ್ಕರ ಅಂತಾರೋದು. ನೋಡಲಿ ಅಲ್ಲಿ ಹೆಂಗೆ ಆಟ ಆಡ್ತಾವನೆ ಅಂತ. ಯಾರವ ಸ್ಕೂಲ್ ಮಕ್ಕಳು? ಮಳೆ ಹುಯ್ದು ನಿಂತೋಗೈತೆ. ಮಳೆ ಮತ್ತೆ ಸ್ಟಾರ್ಟ್ ಆಗುತ್ತೆ, ಏನೋ ಹೇಳೋಕ್ಕಾಗಲ್ಲ ಈ ಮಳೆ ಹೆಂಗೆ ಏನು ಅಂತ. ಪುನಃ ಬಂದರೂ ಬರುತ್ತೆ, ಅಷ್ಟರೊಳಗೆಲ್ಲ ನಾವು ಮನೆಗೆ ಹೊರಟೋಗ್ಬಿಡ್ಬೇಕು. ಬಂದಿದ್ದೀವಿ ಮೋರ್ಗೆ, ಆದರೆ ನಮಗೇನು ಬೇಕಷ್ಟೇ ತಗೊಳ್ಳೋದು. ನಾವು ತಗೊಳಕ್ಕೆ ಹೋಗಿದ್ರೆ ಸಾಕಾಯ್ತಿಲ್ಲ ಅನ್ನೋ ತಂದಿರೋದು. ಅದಕ್ಕೋಸ್ಕರ ನಮಗೇನು ಬೇಕು ಅದು ಮಾತ್ರ ತೊಗೊಂಡು ಹೋಗೋದು. ನೋಡಿ ಬೇಕಾಗಿರೋ ತಗೊಳ್ಳಲ್ಲ, ಏನೇನೋ ನೋಡ್ತಾಳೆ. ಏನೇನು ಹಾಂ ಯಾವ್ದು ಹಾಕೋದು ನೀವು? ಇದು ಪ್ಯಾಕೆಟ್ಗಳೇ ಸರಿ, ಪ್ಯಾಕೆಟ್ ಎಲ್ಲ ಸೋರೋಯ್ತೇವೆ ಅಷ್ಟು ಸುಮ್ಮನೆ. ಯಾಕೆ ನೀಟಾಗಿ ಇದು ಮಾಡ್ಕೊಂಡು ಪ್ಯಾಕೆಟ್ ಹೊಡ್ಕೊಂಡು ಹಾಕಿದ್ರೆ ಪ್ಯಾಕೆಟೇ ಸರಿ. ಏನು ಹಂಗೆ ಮುಟ್ಟಿಸ್ಬೇಡ, ಬಿಡಿಸ್ಬಿಡ್ತಾನೆ ಏನೇನಾರು. ಬಾ ಈ ಕಡೆ ಅವೇ ಕಣಂತೆ. ಒಂದು ರೌಂಡ್ ನೋಡ್ತೀಯಾ? ನೋಡು ಆಯಿತು. ಓ ಮಳೆನೂ ಇಲ್ಲ, ನೀರು ಸೋರ್ತಾ ಇದೆ. ಜ್ಯೂಸ್ ಕುಡಿತೀಯಾ? ಜ್ಯೂಸ್ ಕುಡಿತೀಯಾ? ಜ್ಯೂಸ್ ನೋಡ್ತಾ ಇದ್ದೀವಿ. 1 ಲೀಟರ್ ಚೆನ್ನಾಗಿರುತ್ತೆ ಅಷ್ಟೇ. ಬೇಡದು ಬೇಡವಾ? ಒಂಥರ ಅಲ್ವಾ? ಈ ಕಡೆ ಇಲ್ಲೆಯಾ? ಇನ್ನೆಲ್ಲಿ ನೋಡ್ತಾ ಇದೆ? ದೊಡ್ಡದು ಬೇಕು, ಈ ಕಡೆ ಚಿಕ್ಕದಾಗಿ ಇಷ್ಟೇ ಸಾಕು. ಚೆಂದು ಸ್ಪಾನ್ಸ್ ನೋಡಿಕೊಂಡು ಒಂದು ರೌಂಡ್ ಬಂದ್ವಿ. ಎಲ್ಲ ಕಡೆ ನೋಡಿಕೊಂಡು ಒಂದು ರೌಂಡ್ ಆಗಿ ಸುತ್ತಾಡ್ಕೊಂಡು ಒಂದು ರೌಂಡು ಬರ್ತಾಯಿದ್ದೀವಿ. ಈ ಕಡೆ ಏನೋ ಕೆಲಸ ಮಾಡ್ತಾಯಿದ್ದಾರೆ, ಹೋಗೋಕ್ಕೆ ಜಾಗ ಇಲ್ಲ, ಈ ಕಡೆನೇ ಹೋಗಬೇಕು. ಇವಾಗ ಇರು ಬಂದೆ. ಇವಾಗ ಮಶ್ರೂಮ್ ತೊಗೊತಾ ಇದ್ದೀವಿ. ನನ್ನ ಮಗಳು ಮಶ್ರೂಮ್ ಬಿರಿಯಾನಿ ಮಾಡ್ತಾಳಂತೆ, ಅದಕ್ಕೋಸ್ಕರ ಮಶ್ರೂಮ್ ತಗೊಳ್ತಾ ಇದ್ದೀವಿ. ನಾವು ತಗೊಳಕ್ಕೆ ಬಂದಿದ್ದೆ ಮಶ್ರೂಮು, ಆದರೆ ನನ್ನ ಮಗಳು ಏನೇನೋ ನೋಡ್ತಾವಳೆ. ಏನೋ ಅಲ್ಲಿ ಹೊರಗಡೆನೇ ಚೆನ್ನಾಗಿರುತ್ತೆ, ಅಲ್ಲೇ ತಗೊಳ್ಳೋದು. ಎಲ್ಲ ಚೆನ್ನಾಗಿಲ್ಲ, ಹೊರಗಡೆನೇ ಚೆನ್ನಾಗಿದೆ. ಚೀಸ್ ಅದು ಏನು ಬೇಡ, ನಡಿ ಹಾಕು ಇಷ್ಟೇ. ಜ್ಯೂಸ್ ಏನು ಮಾಡೋಕ್ಕೆ? ಬೇಡ ನಡಿ, ಶೀತ ಚಳಿ. ಜ್ಯೂಸ್ ಬೇರೆ ಬೇಕು, ಜ್ಯೂಸ್ ಬೇಕು ಅಂತಾಳೆ ಚಳಿ ಟೈಮಲ್ಲಿ. ಏನು ಮಾಡೋಕ್ಕೆ ಜ್ಯೂಸು ಅಲ್ವಾ ಫ್ರೆಂಡ್? ಎಲ್ಲ ಇರೋ ಮಗ ಬನ್ನಿ, ಇಲ್ಲಿ ತಗೋತೀನಿ ಹರ್ಷಿತಾ. ಹಾಂ ಇಲ್ಲಿ ಹೊರಗಡೆ ಚೆನ್ನಾಗಿದೆ, ಒಳಗಡೆ ಅಷ್ಟು ಚೆನ್ನಾಗಿರಲಿಲ್ಲ. ಹೊರಗಡೆ ಫ್ರೆಶಾಗಿ ಚೆನ್ನಾಗೈತೆ, ಹೊರಗಡೆ
ಅದಕ್ಕೆ ಇವಾಗ ಬಂದಿರೋ ತಗೋ ಸಾಕು ಇಷ್ಟೇ. ಇವಾಗ ನಮ್ಮಿರೋ ಬಜೆಟ್ ಇಷ್ಟೇ. ಇಷ್ಟು ತಗೊಂಡು ಮನೆಗೆ ಹೋಗ್ತೀವಿ. ಇಲ್ಲೇ ನೋಡ್ತಾ ಇದ್ರೆ ನೋಡಿ, ಇಲ್ಲಿ ಇಬ್ಬರೂ ಏನೇನು ಬೇಕು ಅಂತ ಹೆಂಗೆ ತಗೋತಾವ್ರೆ ನೋಡಿ. ಅವ್ರು ಏನಾದ್ರು ತಗೊಳ್ಳಿ, ನಾನು ತಗೊಳ್ಳೋದೇ ಇಷ್ಟು. ಇವಾಗ ತಗೊಂಡು ಹೊರಡೋದೇ ಮನೆಗೆ. ಅಂಗಡಿಗಿಂತ ಬಜೆಟ್ ಜಾಸ್ತಿನೇ ಆಗೋಯ್ತು. ನಾವೇನೋ ಅಂದ್ಕೊಬರ್ತೀವಿ, ಆದರೆ ಅಂಗಡಿಗೆ ಬಂದಮೇಲೆ ಅದೇನೋ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ ಬ್ಯಾಗ್ ತುಂಬ ತುಂಬ್ಕೊಂಡು ತಗೊಂಡು ಹೋಗ್ತಾ ಇದ್ದೀವಿ. ಅದು ಸಾಕಾಗಲ್ಲ ಅಂತ ಕವರಲ್ಲಿ ಇಟ್ಕೊಂಡು ಹೋಗ್ತಾರೆ. ಯಾಕವ್ವ ಬಿಟ್ಬಿಟ್ಟು ಹೊರಟೋಯ್ತಾರೆ ಅಂತ ಹೇಳ್ತಾವನೆ. ಏನಾಯ್ತು ಗೊತ್ತಾ, ನಾವು ಮೋರಲ್ಲಿ ಬಿಲ್ ಬರ್ತಾ ಇಲ್ಲ ಅಂತ ಬಿಲ್ ಕೊಡಲಿಲ್ಲ. ಅದಕ್ಕೆ ಲೆಕ್ಕ ಎಲ್ಲ ಒಂಥರ ಕನ್ಫ್ಯೂಸ್ ಆಯಿತು. ಜಾಸ್ತಿ ತಗೊಬಿಟ್ರ, ಹೆಂಗೆ ಜಾಸ್ತಿ ಬಿಲ್ ಮಾಡಿಬಿಟ್ರ ಅಂತ. ಅದಕ್ಕೋಸ್ಕರ ಬಂದು ಇಲ್ಲಿ ಎಲ್ಲ ಲೆಕ್ಕ ಹಾಕೊಂಡ್ವಿ. ಕರೆಕ್ಟಾಗೇ ಬಂದಿದೆ. ಪಾಪ ಅವ್ರು ಮೋಸ ಮಾಡ್ತಾರಾ, ಯಾಕೆಂದರೆ ನಮಗೆ ವಾಟ್ಸಪ್ಪಲ್ಲೆಲ್ಲ ಬಂದ್ಬಿಡುತ್ತಲ್ವ, ಅದಕ್ಕೋಸ್ಕರ ಮೋಸ ಏನು ಮಾಡಲ್ಲ. ಆದರೂ ಕೂಡ ಯಾಕೋ ಬಿಲ್ ಕನ್ಫ್ಯೂಸ್ ಆಯಿತು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಬಂದಿನಿ, ಎಲ್ಲ ಲೆಕ್ಕ ಹಾಕೊಂಡು ತಗೊಂಡು ಹೋಗ್ತಾ ಇದ್ದೀವಿ. ನೋಡು, ಅವನು ಬರ್ತಾನೆ ಅಂತ ಹಠ ಮಾಡ್ತಾವನೆ. ಮತ್ತೆ ಪುನಃ ವಾಪಸ್ ಇಲ್ಲಿಗೆ ಬಂದ್ವಿ, ಯಾಕೆಂದರೆ ಅವಳು ಬ್ಯಾಗ್ ಏನೂ ತಂದಿರಲಿಲ್ಲ, ನಮ್ಮ ಬ್ಯಾಗ್ಗೆ ಹಾಕ್ಕೊಂಡಿದ್ವಿ. ಅದಕ್ಕೋಸ್ಕರ ವಾಪಸ್ ಬಂದಿದ್ವಿ ಇಲ್ಲಿಗೇನೆ. ಈಗ ಅವಳು ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಬರ್ತೀನಿ ಅಂತ ಅಳ್ತಾವನೆ. ನನ್ನ ಮಕ್ಳು ಇಬ್ಬರು ಕೂಡ ಆವಾಗಲೇ ಬಂದ್ಬಿಟ್ಟಿದ್ದಾರೆ. ನನ್ನ ಮಗ ಚಿಕ್ಕವನು ಅಲ್ಲೇ ಮೋರ್ ಹತ್ರನೇ ಬಂದು ಕೀ ಇಸ್ಕೊಂಡು ಹೋದ. ಕೀ ಇಸ್ಕೊಂಡು ಹೋಗಪ್ಪ ಅಂತ ಹೇಳಿದೆ, ಅದಕ್ಕೋಸ್ಕರ ಕೀ ಇಸ್ಕೊಂಡು ಹೋಗಿದ್ದ. ಬಿಟ್ಬಿಡು ಅರ್ಷಿತ, ಅವನ್ನ ಹೋಗೋಣ ಬೇಡ, ಅವನು ಹೊರಡ್ತೀನಿ. ಟೈಮ್ ಬಂದು ಇವಾಗ ನೋಡಿ ಎಷ್ಟೊಂದು ಜನ ಕ್ಯೂ ನಿಂತಿದ್ದಾರೆ. ಆವಾಗಲೇ ಹಾಗೆ ಚಾಮುಂಡೇಶ್ವರಿ ಲಾಸ್ಟ್ ದಿನ. ಹಾಗೆ ನಾನು ಹಾಗೆ ಇರಲಿಕ್ಕೆ ಇರ್ತೀನಿ ಅಂತ ಹಾಗೆ ಮಾಡ್ಕೋತಾ ಇದ್ದೀನಿ. ಹಾಗೆ ಚಾಮುಂಡೇಶ್ವರಿ ಕಾಪಾಡಿ ಏನು ಮಾಡೋಣ. ಟೈಮ್ ಬಂದು ಕರೆಕ್ಟಾಗಿ 4:45 ಆವಾಗಲೇ ಆಲ್ರೆಡಿ ದೇವಸ್ಥಾನದಲ್ಲಿ ಜನ ಕ್ಯೂ ನಿಂತಿದ್ದಾರೆ. ಏಕೆಂದರೆ ಇವತ್ತು ಲಾಸ್ಟ್ ದಿನ ಅಲ್ವಾ, ಆಷಾಢ ಮಾಸ. ಅದಕ್ಕೋಸ್ಕರ ಇನ್ನು ಜನ ಜಾಸ್ತಿ ಆಗೋಯ್ತಾರೆ ಆಮೇಲಿಂದ ಅಂತ ಹೇಳಿ ಬಾಗಿಲು ತಕ್ಷಣ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಆವಾಗಲೇ ಜನ ಎಲ್ಲ ಕ್ಯೂ ನಿಂತ್ಕೊಂಡಿದ್ದಾರೆ. ಇಲ್ಲಿ ತನಕ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ರೋಡು, ಇಲ್ಲಿ ತನಕ ಕ್ಯೂ ನಿಲ್ತಾರೆ. ನಾನು ಒಂದು ವಾರನೂ ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಈ ವಾರನೂ ಕೂಡ ತೋರ್ಸೋಕ್ಕಾಗಲ್ಲ. ಹಾಗೆ ಬರ್ತಾ ಇದ್ನಲ್ಲ ರೋಡಲ್ಲಿ, ಅದಕ್ಕೋಸ್ಕರ ವಿಡಿಯೋ ಮಾಡಿಕೊಂಡೆ. ಲಾಸ್ಟ್ನೇ ವಾರ ಅಂತ ಹೇಳಿ ಅಷ್ಟು ಜನ ಇರೋದು ಇವತ್ತು. ಬೆಳಗ್ಗೆಯಿಂದನೂ ಸಖತ್ ಜನ ಇದ್ರಂತೆ, ತುಂಬ ಜನ ಇದ್ರಂತೆ ಇವತ್ತು. ಇವಾಗ ಆಲ್ರೆಡಿ ಕ್ಯೂ ನಿಂತಿದ್ದಾರೆ, ನೋಡಿದ್ರಲ್ವ. ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಬಂದ್ವಿ. ನನ್ನ ಮಗಳು ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಪೆಪ್ಪರ್ ಡ್ರೈ ಎರಡು ಕೂಡ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀವಿ ನಾವು. ಇವತ್ತು ನನ್ನ ಮಗಳು ಮಾಡ್ತಾ ಇರೋದು. ನಂಗೆ ಸ್ವಲ್ಪ ಹುಷಾರಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನೇ ಮಾಡ್ತೀನಿ ಚಿಕ್ಕಮ್ಮ ಅಂತ ಹೇಳಿದ್ಲು. ಅವಳು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅದೊಂದು ಪುಟ್ಟ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಎಲ್ಲ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ ನೋಡಿ. ಎಲ್ಲ ಮಸಾಲ ಐಟಮ್ಸ್ ಎಲ್ಲ ಇವಾಗ ರೆಡಿ ಮಾಡ್ಕೋತಾ ಇದ್ದಾಳೆ. ಇವಾಗ ಎಲ್ಲ ಮಸಾಲ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಾನು ನಿಮಗೂ ಕೂಡ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ದೊಡ್ಡದು ಹಾಕೋ. ಒಂದು ನಿಮಿಷ. ಇವಾಗ ಮಶ್ರೂಮ್ನ ನೀಟಾಗಿ ತೊಳ್ಕೊತಾವಳೆ. ಸ್ವಲ್ಪ ಅದಕ್ಕೆ ಉಪ್ಪಿನ ಪುಡಿ ಮತ್ತು ಅರಿಶಿಣ ಪುಡಿ ಮತ್ತು ಉಪ್ಪಿನ ಪುಡಿ ಎರಡು ಕೂಡ ಹಾಕಿ ಸ್ವಲ್ಪ ನೆನೆಯೋಕ್ಕೆ ಬಿಡ್ತಾಳೆ. ಇವಾಗ ಅದನ್ನು ಎರಡು ಕೂಡ ಹಾಕ್ತಾಳೆ. ಹಾಕು, ಉಪ್ಪುಳಿಕೆ ಇದು ಮಾಡಿಸಿ ಒದ್ದೆ ಮಾಡಿಬಿಟ್ಟು ಈ ಥರ ಹಾಕಿ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ರೆ ಅದರಲ್ಲಿರೋ ಗಲೀಜೆಲ್ಲ ನೀಟಾಗಿ ಹೋಗುತ್ತೆ ಅಂತ ಆ ಥರ ಮಾಡ್ಕೊಳ್ಳೋದು. ಒಂದು 10-15 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಅದರಲ್ಲಿರೋ ಒಳಗಡೆ ಇರೋ ಗಲೀಜೆಲ್ಲ ನೀಟಾಗಿ ಬಿಡುತ್ತೆ. ತುಂಬ ಚೆನ್ನಾಗಾಗುತ್ತೆ. ಆವಾಗ ನೀಟಾಗಿ ನಾವು ತೊಳ್ಕೊಬೋದು. ಆಮೇಲೆ ನೀಟಾಗಿ ಮಶ್ರೂಮ್ ಎಲ್ಲನೂ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀವಿ. ಇವಾಗ ಒಗ್ಗರಣೆಗೆ ಪಲಾವ್ ಎಲೆ, ಕಸ್ತೂರಿ ಮೆಂತೆ ಮತ್ತು ಸೋಂಪು ಕಾಳು. ಇವಾಗ ಇಲ್ಲಿ ನೋಡಿ ಗೋಡಂಬಿ, 2 ಲವಂಗ, 1-3 ಚಕ್ಕೆ,
3 ಏಲಕ್ಕಿಕಾಯಿ. ಇದು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿರೋಂಥದ್ದು. ಇಲ್ಲಿ ಬಂದು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಟೊಮೊಟೊ, ಒಂದು 6-7 ಒಂದು 8 ಟೊಮೊಟೊ ಇದೆ ಇದರಲ್ಲಿ. ಟೊಮೊಟೊ, ಈರುಳ್ಳಿನೂ ಅಷ್ಟೇ ಒಂದು 4-5 ಹಸಿಮೆಣಸಿನ್ಕಾಯಿ, ಒಂದು 3 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ. ಅವಾಗಲೇ ಹೇಳೋದನ್ನ ಮರೆತೆ, ಅದಕ್ಕೋಸ್ಕರ ಇವಾಗ ಹೇಳ್ತಾ ಇದ್ದೀನಿ. ನೋಡಿ ಆಲೆ ಬಂದೈತೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಇದೇ ಕೆಲಸ ಇದಕ್ಕೆ ಓಡಾಡೋದು. ಅವ್ರ ಮಾವ ಕೆಲಸದಿಂದ ಬಂದಿದ್ದಂಗ್ಲೆ ಹೋಗಿ ಕರ್ಕೊಬಂದಿರೋದು. ಮಗಿನ ಕರ್ಕೊಬತ್ತೀನಿ ಅಂತ. ಇಲ್ಲಿ ಕಂದಮ್ಮ ನೋಡಲಿ ಹಿಂಗೆ ಸ್ಮೈಲ್ ಕೊಡ್ತಾನ ನೋಡಿಲಿ. ಇವಾಗ ಇದು ಪೆಪ್ಪರ್ ಫ್ರೈಗೆ ರೆಡಿ ಮಾಡ್ಕೋತಾ ಇರೋದು. ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡ್ತಾ ಇರೋದು. ಮಸಾಲೆ ರೆಡಿ ಮಾಡ್ಕೋತಾ ಇದ್ದಾಳೆ. ಇವಾಗ ಇದಕ್ಕೆ 3 ಸ್ಪೂನು ಜೀರಿಗೆ ಹಾಕಿದ್ದಾಳೆ. 3 ಟೀ ಸ್ಪೂನ್ ಜೀರಿಗೆನ ಹಾಕಿರೋದು. ಇವಾಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಇವಾಗ 1 ಸ್ಪೂನು ಮೆಂತ್ಯ, 1.5 ಸ್ಪೂನಷ್ಟು ಮೆಂತ್ಯ. ಇದನ್ನು ಕೂಡ 2 ಕೂಡ ಜೀರಿಗೆ ಮತ್ತು ಮೆಂತ್ಯ. ಈಗ ಮೆಣಸು 1, 2, 3 ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಇದಕ್ಕೆ, ಏಕೆಂದರೆ ಪೇಪರ್ ಫ್ರೈ ಆಗಿರೋದ್ರಿಂದ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. 4 ಸ್ಪೂನು ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ 1-2 ನಿಮಿಷ ಫ್ರೈ ಆಗಬೇಕು. ಅದು ಗಮ್ಮನ ಥರ ಫ್ರೈ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಕಲರ್ ಚೇಂಜ್ ಆಗಿದೆ ಅಲ್ವಾ, ನಿಮಗೆ ಕಾಣಿಸ್ತಾ ಇದೆ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಕೂಡ ಚೆನ್ನಾಗಿ ಹುರ್ಕೋಬೇಕು. ಗಮ್ ಅಂತ ಇದೆ. ಮೆಂತೆ ಮತ್ತು ಜೀರಿಗೆ, ಮೆಣಸು 3 ಫ್ಲೇವರು ಕೂಡ ತುಂಬಾ ಚೆನ್ನಾಗಿ ಘಮ ಘಮ ಅಂತ ಇದೆ. ಇವಾಗ ಇದು ಹುರಿದ ಆಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ ಸ್ಟವ್ ಹಚ್ಚಿ ಒಂದು ಕಡಾಯನ ಇಟ್ಕೋತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಬೇಕು. ಕಡಾಯ ಸ್ವಲ್ಪ ಚೆನ್ನಾಗಿ ಕಾಯಲಿ. ಇವಾಗ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಇಷ್ಟು ಎಣ್ಣೆ ಹಾಕೋಬೇಕು. ಇಷ್ಟು ಎಣ್ಣೆ ಹಾಕೋಬೇಕು. ಇದಕ್ಕೆ ಸಾಕು ಕಣಕ್ ಬಿಡು. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ನಾವೇನು ತಗೊಂಡಿದ್ದೋ ಮಸಾಲೆ, ಗೋಡಂಬಿ ಅವೆಲ್ಲನೂ ಕೂಡ, ಕಸ್ತೂರಿ ಮೆಂತ್ಯ, ಪಲಾವ್ ಎಲೆ, ಅದನ್ನೆಲ್ಲ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಕೂಡ ಇವಾಗ ಅದನ್ನ ಸುಮ್ಮನೆ ಈ ಥರ ಇವಾಗ ಆಗಿದೆ. ಅದಕ್ಕೆ ಇವಾಗ ಫಸ್ಟು ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಪಟ ಪಟ ಅಂತ ಸಿಡಿತಾ ಇತ್ತು, ಸಿಡಿಬೇಕು ಪಟ ಪಟ ಅಂತ. ಇವಾಗ ಈರುಳ್ಳಿ ಹಾಕೋತಾ ಇದ್ದೀವಿ. ಅದೆಲ್ಲ ಫ್ರೈ ಆಗಿದೆ. ಇವಾಗ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಹಾಕಿದ್ಮೇಲೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಖಾರವಾಗಿ ಟೈಮಲ್ಲಿ ಮಾಡಿದ್ರೆ. ಇವಾಗ ಈ ಥರ ಫ್ರೈ ಆಗಿದೆ. ಈರುಳ್ಳಿ ಮಸಾಲೆ ಎಲ್ಲ ಕೂಡ ಈ ಥರ ಫ್ರೈ ಆಗಿದೆ ನೋಡಿ. ನಾನು ಸ್ವಲ್ಪ ದೊಡ್ಡದನ್ನೇ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳಿ. ಚಿಕ್ಕದೆಲ್ಲ ಇಟ್ಕೊಂಡ್ರೆ ನೀಟಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಸ್ವಲ್ಪ ಕಡೆಯನ್ನು ಸ್ವಲ್ಪ ದೊಡ್ಡದನ್ನೇ ತಗೊಂಡೆ. ಇಲ್ಲ ಅಂತ ಹೇಳಿದ್ರೆ ಚಿಕ್ಕದಾದರೆ ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳಲ್ಲ. ಈ ಥರ ದೊಡ್ಡದ ಕಡೆಯ ತಗೊಂಡ್ರೆ ನೀಟಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ನಾನು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಂಡಿದ್ದು. ಅಂಗಡಿಯಿಂದ ಎಲ್ಲ ತರಿಸಿದ್ರೆ ಚೆನ್ನಾಗಿ ಟೇಸ್ಟ್ ಇರಲ್ಲ ಅಂತ ಹೇಳಿ ಇವಾಗ ತರಿಸ್ಕೊಂಡು ಹಾಕೋತಾ ಇರೋದು. ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ 1-2 ಇಂಚು ಶುಂಠಿ, 4-5 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಇವಾಗ ಇದನ್ನು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಅದನ್ನು ಕೂಡ ಚೆನ್ನಾಗಿ
ಫ್ರೈ ಮಾಡ್ಕೋಬೇಕು ಈ ಥರ ನೋಡಿ. ಇವಾಗ ಟೊಮೊಟೊನ ಹಾಕ್ತಾ ಇದ್ದೀವಿ. ಟೊಮೊಟೊನೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದು ಕೂಡ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಇವಾಗ ಇಲ್ಲಿ 3 ಲೋಟ ಅಕ್ಕಿನ ನೀರಲ್ಲಿ ನೆನೆ ಹಾಕಿದ್ದೀನಿ. ಒಂದು 5 ನಿಮಿಷ ನೆನೆದ್ರೆ ಅನ್ನ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ 3 ಲೋಟ ಅಕ್ಕಿನ ನೆನೆಸ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು, ಪುದೀನ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಕೂಡ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನನ್ನ ಮಗಳು ಮಾಡ್ತಾ ಇರೋದು, ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಈ ಥರ ಹೊಗೆ ಬರ್ತಾ ಇದೆ ನೋಡಿ. ಈ ಥರ ಆಗ್ತಾ ಇದೆ, ಕಾಣ್ತಾ ಇದೆಯಾ ನಿಮಗೆ? ಈ ಥರ ಬಿರಿಯಾನಿಗೆ ಮಸಾಲೆ ಎಲ್ಲ ಕೂಡ ಹಾಕ್ಕೊಳ್ತಾ ಇದ್ವಿ. ಎಲ್ಲ ನೀಟಾಗಿ ರೋಸ್ಟ್ ಮಾಡಿಕೊಂಡು ಎಲ್ಲ ಮಾಡ್ತಾ ಇದ್ದಾಳೆ ನನ್ನ ಮಗಳು ನೋಡಿ. ಇದು ನೋಡಿ, ಇದನ್ನು ಎತ್ಕೊಂಡು ಅಡುಗೆ ಮಾಡಬೇಕು. ಯಾವ ಥರ ನನ್ನ ಮಗ ಏನು ತಿಂತಾನಂತೆ ಅವನು. ಬಿರಿಯಾನಿ ತಿಂತೀಯಂದ್ರೆ ತಿಂತೀಯವ ನೀನು? ಹಿಡ್ಕೊ ನೋಡಿ ಮಾಡ್ತಾನೆ. ಬಿಸಿ ಬಿಡು ವರ್ಷಿತ ತಾಗ್ಬಿಟ್ಟದ್ದು ಅದು ಬೇರೆ. ಇವಾಗ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕೋತಾ ಇರೋದು. ಇವಾಗ 1 ಸ್ಪೂನು ಅಚ್ಚ ಖಾರದ ಪುಡಿ. ಇವಾಗ ಅದಕ್ಕೆ ಎವರೆಸ್ಟ್ ಬಿರಿಯಾನಿ ಮಸಾಲಾನ ಹಾಕೋತಾ ಇದ್ದೀವಿ. ತುಂಬ ಟೇಸ್ಟ್ ಬರುತ್ತೆ ಅಂತ ನೋಡಿ. ಇವಾಗ ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ. ಗಾಳಿ ಸ್ವಲ್ಪ ಅದು ಹೊಗೆ ಎಲ್ಲ ಬರ್ತಾ ಇದೆ. ಇವಾಗೆಲ್ಲ ಈ ಥರ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ. ಈ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಫುಲ್ ಕಲರ್ಫುಲ್ ಈ ಥರ ಆಗಿದೆ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಈ ಥರ ಅದನ್ನು ಕೂಡ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೇನು ಆಲ್ಮೋಸ್ಟ್ ರೆಡಿ ಆಗೋಕ್ಕೆ ಬಂತು ಮಶ್ರೂಮ್ ಬಿರಿಯಾನಿ. ಹೇಗಿದೆ ಅಂತ ಮಾಡಿಕೊಂಡು ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀವಿ. ನಾವು ಯಾವುದೇ ನೀರು ಮತ್ತು ಏನು ಮಿಕ್ಸ್ ಮಾಡಿದೆ, ಈಗ ಏನು ಮಸಾಲ ಆಗಿದೆ ಅದಕ್ಕೇ ಉಪ್ಪು ಹಾಕೋಬೇಕು ಎಲ್ಲ. ಯಾಕೆಂದರೆ ನೀಟಾಗಿ ಅದಕ್ಕೆ ಉಪ್ಪೆಲ್ಲ ಹೊಂದ್ಕೋಬೇಕು, ಅದಕ್ಕೋಸ್ಕರ ಇವಾಗಲೇ ಹಾಕೋಬೇಕು. ನೀರು ಹಾಕೋಕ್ಕಿಂತ ಮುಂಚೆನೇ ಉಪ್ಪನ್ನ ಅದಕ್ಕೆ ಸೇರಿಸ್ಕೋಬೇಕು. ಇವಾಗ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕು. ನಾನು ಒಂದು ರೆಸಿಪಿ ಮಾಡಿದಾಗ, ಪಲಾವ್ ರೆಸಿಪಿ, ಚಿಕನ್ ರೆಸಿಪಿ ಮಾಡಿದಾಗ ಹೇಳಿದ್ದೆ, ನಾನು ಅಳತೆ ಮಾಡ್ಕೊಳ್ಳಲ್ಲ, ಕಣ್ಣು ಗುರ್ತಗೆ ಮಾತ್ರ ನಾನು ಹಾಕೋತೀನಿ. ನನಗೆ ಅದೇ ಅಭ್ಯಾಸ. ಹಾಗಾಗಿ ನೀವು ಅಳತೆ ಮಾಡ್ಕೊಳ್ಳೋದಾಗಿದ್ದರೆ ನೀವು ಎಷ್ಟು ಲೋಟ ನೀರನ್ನು, ಅಕ್ಕಿನ ತೊಗೊಂಡಿರ್ತೀರ ಅಷ್ಟು ಲೋಟ ನೀರನ್ನು ಹಾಕ್ಕೋಬೇಕು. ಅದಕ್ಕೆ ಡಬ್ಬಲ್ ಹಾಕ್ಕೋಬೇಕು. ನಾನು ಬಿಸಿನೀರನ್ನ ಕಾಯಿಸಿ ಹಾಕೋತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿ ಬಿಸಿನೀರ ಕಾಯಿಸಿ ಹಾಕೋತಾ ಇರೋದು. ಇವಾಗ ಇಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೀನಿ. ನಾನು ಯಾವಾಗಲೂ ಅಷ್ಟೇ, ಏನೇ ಮಾಡಿದ್ರು ಕಣ್ಣು ಗುರ್ತಿಗೆ ನಾನು ಮಾಡ್ಕೊಳ್ಳೋ ಅಂಥದ್ದು. ನನಗೆ ಅದು ಅಭ್ಯಾಸ ಆಗೋಗಿದೆ. ಅದಕ್ಕೋಸ್ಕರ ಈ ಥರ ಆಗಿದೆ. ಇದು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕೂಡ ಮುಚ್ಚಿ ಇಟ್ಬಿಡೋಣ. ಇವಾಗ ನೀರು ಮಳ್ತಾ ಇದೆ, ಅದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿನೂ ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ಅಕ್ಕಿ ಎಲ್ಲ ಆಗಾಯಿತು. ಚೆನ್ನಾಗಿ ಒಂದು ರೌಂಡು ನೀಟಾಗಿ ಇವಾಗ ಚೆನ್ನಾಗಿ ಒಂದು ರೌಂಡ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಇದಾಗಲಿ, ಇದನ್ನು ಮುಚ್ಚಿ ಇಟ್ಬಿಡೋಣ ಇವಾಗ ಆಗೋ ತನಕ. ಇವಾಗ ನೀರು ಮಳ್ತಾ ಇದೆ, ಅದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿನೂ ಕೂಡ ಚೆನ್ನಾಗಿ ನೆಂದಿದೆ.
ಇವಾಗ ಅಕ್ಕಿ ಎಲ್ಲ ಆಗಾಯಿತು. ಚೆನ್ನಾಗಿ ಒಂದು ರೌಂಡು ನೀಟಾಗಿ ಇವಾಗ ಚೆನ್ನಾಗಿ ಒಂದು ರೌಂಡ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಇದಾಗಲಿ ಇದನ್ನು ಮುಚ್ಚಿ ಇಟ್ಬಿಡೋಣ ಇವಾಗ ಆಗೋ ತನಕ. ಇದರಲ್ಲಿ ಬಿರಿಯಾನಿ, ಸೂಪರ್ ಬಿರಿಯಾನಿ ರೆಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ. ಇವಾಗ ಪೆಪ್ಪರ್ ಡ್ರೈ ಒಂದು ಆಗಬೇಕು ಅಷ್ಟೇ. ಮಶ್ರೂಮ್ ಬಿರಿಯಾನಿನೂ ಕೂಡ ಸೂಪರ್ ಆಗಿದೆ, ರೆಡಿ ಆಗಿದೆ. ಇವಾಗ ಬ್ಯಾಟಿಂಗ್ ಮಾಡ್ತಾ ಇರೋದೆ ಫ್ರೆಂಡ್. ನಾವು ಪೆಪ್ಪರ್ ಡ್ರೈಗೆ ಏನು ಎಲ್ಲನೂ ಹುರ್ಕೊಂಡು ಇಟ್ಕೊಂಡಿದ್ದೋ ಇವಾಗ ಅದು ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನೀಟಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಈ ಥರ ನುಣ್ಣಗೆ ಪುಡಿ ಆಗಿದೆ. ಈ ಥರ ನುಣ್ಣಗೆ ಪುಡಿ ಆಗಬೇಕು. ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಪೇಪರ್ ಡ್ರೈಗೆ ಬೇಕಾಗಿರೋ ಮಸಾಲ: ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬಿಳಿ ಎಳ್ಳು, ಇಷ್ಟನ್ನು ಕೂಡ ಇವಾಗ ಹಾಕೋಬೇಕು. ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಇವಾಗ ಸೈಡಲ್ಲಿ ಎಣ್ಣೆ ಕಾಯ್ದಿದೆ. ಇದು ಮಶ್ರೂಮ್ ಪೆಪ್ಪರ್ ಡ್ರೈಗೆ ಮಾಡ್ತಾ ಇರೋವಂಥದ್ದು. ಅಲ್ಲಿ ಪಕ್ಕದಲ್ಲಿ ಕೂಡ ಬಿರಿಯಾನಿ ರೆಡಿ ಆಗ್ತಾ ಇದೆ. ಇವಾಗ ಮೊದಲಿಗೆ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಾಕಿದ್ದು ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಆಗಲಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಕು ಈರುಳ್ಳಿ, ಅದನ್ನು ಉಪ್ಪಕ್ಕಾಗುತ್ತೆ ಅಂತ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಕರಿಬೇವು ಸೊಪ್ಪನ್ನು ಹಾಕೋಬೇಕು. ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಹಾಕೋದು ಕತ್ಲೆ ಆಗೋಯ್ತು. ಇವಾಗ ಅದಕ್ಕೆ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಈಗ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಅದು ಸ್ಮೆಲ್ ಹೋಗೋ ತನಕ ರೋಸ್ಟ್ ಮಾಡ್ಕೋಬೇಕು. ನೋಡಿ ನನ್ನ ಮಗಳು ಮಾಡೋ ಯಾವತ್ತೆಯ ನೋಡಿ ನನ್ನ ಮಗಳು ಮಾಡ್ತಾವಳೆ. ನಾನು ಸ್ವಲ್ಪ ಹೆಲ್ಪ್ ಮಾಡ್ಕೋತಾವನಿ, ಅವಳು ಕೂಡ ಸ್ವಲ್ಪ ಮಾಡಿಕೊಡ್ತಾವಳೆ. ಇಬ್ಬರು ಸೇರಿ ಮಾಡ್ತಾ ಇರೋದು. ಇವಾಗ ಇದಕ್ಕೆ ಮಶ್ರೂಮ್ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಮಶ್ರೂಮ್ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದು ಕೂಡ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆಗೋಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಎಲ್ಲ ಚೆನ್ನಾಗಿ ನೀಟಾಗಿ ರೋಸ್ಟ್ ಆಗಿದೆ. ಅದು ನೀರೆಲ್ಲ ಸುಂಡಬೇಕು. ನೀರೆಲ್ಲ ಕೂಡ ನೀಟಾಗಿ ಸುಂಡಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಹಾಕೋತಾ ಇದ್ದೀನಿ. ಉಪ್ಪು ಹಾಕೋತಾ ಇಲ್ಲ, ಇದಕ್ಕೆ ಉಪ್ಪಿನ ಪುಡಿನ ಹಾಕೋತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಅರಳುಪ್ಪು ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿದ್ದಾಗಲ್ಲ. ಉಪ್ಪಿನ ಪುಡಿ ಹಾಕಿದ್ರೆ ಎಲ್ಲಕ್ಕೂ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳಿ ಉಪ್ಪಿನ ಪುಡಿನ ಹಾಕೋತಾ ಇರೋದು. ಇವಾಗ ನಾವು ಏನು ಅದನ್ನೆಲ್ಲ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೋ ಮೆಣಸು, ಜೀರಿಗೆ ಮತ್ತು ಮೆಂತ್ಯ, ಅದನ್ನೆಲ್ಲ ಕೂಡ ಪುಡಿನ ಇವಾಗ ಇದಕ್ಕೆ ಹಾಕ್ತಾ ಇರೋದು. ಇದೇ ಮೇನ್ ಇರೋದು ಪೆಪ್ಪರ್ ಡ್ರೈ ಅಂತ ಹೇಳಿದ್ರೆ ಇದೆ. ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು. ಚಿಕನ್ಗೂ ಕೂಡ ಇದೇ ಥರ ಮಸಾಲೆನ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಮೊಸರು ಮಾಡ್ತಾ ಇರೋದ್ರಿಂದ ಮೊಸರುಗೆ ಪೆಪ್ಪರ್ ಡ್ರೈ ಮಾಡ್ಕೋತಾ ಇದ್ದೀವಿ. ಇವಾಗ ಇದಾಗಿದೆ. ಲಾಸ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀವಿ. ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಎರಡು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಮೇಲೆ ಈ ಥರ ಉದುರಿಸ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಎಳ್ಳು ಏನಕ್ಕೆ ಹಾಕೋದು ಅಂದರೆ ಟೇಸ್ಟ್ ಕೊಡುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಳ್ಳನ್ನು ಹಾಕೋದು ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಫೈನಲಿ ಪೆಪ್ಪರ್ ಡ್ರೈ ಕೂಡ ರೆಡಿಯಾಗಿದೆ. ಮತ್ತು
ಮಶ್ರೂಮ್ ಪೇಪರ್ ಡ್ರೈ ಇಸ್ ರೆಡಿ. ಮಶ್ರೂಮ್ ಬಿರಿಯಾನಿನೂ ಕೂಡ ಸೂಪರ್ ಆಗಿದೆ, ರೆಡಿಯಾಗಿದೆ. ಇವಾಗ ಬ್ಯಾಟಿಂಗ್ ಮಾಡ್ತಾ ಇರೋದೆ ಫ್ರೆಂಡ್. ನೋಡಿದ್ರಲ್ಲ ಹೇಗಿತ್ತು, ಎಲ್ಲ ಕೂಡ ರೆಡಿಯಾಗಿದೆ. ಇವಾಗ ಊಟ ಮಾಡೋದೆ ಅಷ್ಟೇ ಬಾಕಿ. ನನ್ನ ಮಕ್ಕಳು ಅದನ್ನು ಆಗ ತನಕ ಅಲ್ಲೇ ನಿಂತಿರ್ತಾರೆ. ಮಕ್ಕಳಂದರೆ ಹಂಗೆ ಅಲ್ವಾ, ಅವಕ್ಕೂ ಕೂಡ ಆಸೆ ಖುಷಿ. ಅದಕ್ಕೋಸ್ಕರ ನನ್ನ ಮಗ ದೊಡ್ಡ ಮಗ ಓದ್ಕೋತಾ ಇದ್ದಾನೆ ನೋಡಿ. ಮತ್ತೆ ಅದು ಹೆಂಗೆ ಹೇಳಿದ್ರಿ, ನಮ್ಮ ಮಕ್ಕಳು ಬರಕಂಟ ಅಡುಗೆ ಮನೆ ಒಳಗೆ ನಿಂತಿರ್ತಾರೆ ಅಂತ. ಆಸೆ ಅಲ್ವಾ, ಖುಷಿ ಅಲ್ವಾ ಅಂತ. ಹಂಗಂತ ಕೇಳಿಸ್ಕೊಬಿಟ್ಟವನೆ. ಅವ್ನು ಬರೀತಾವನೆ, ಚಿಕ್ಕವನು ಇವನು ಬರೀತಾವನೆ. ಅದಕ್ಕೆ ನಾನು ಬಂದಿಲ್ವಲ್ಲಮ್ಮ ಯಾಕೆ ಹೇಳ್ತಾ ಇದೀಯಾ ಅಂತ. ಚಿಕ್ಕವನು ನೋಡಿ, ನನ್ನ ಆದ್ನಿ ಮಗನೂ ಕೂಡ ಬಂದಿದ್ದಾನೆ. ಹಾಯ್ ಮಾಡೋ. ಹಬ್ಬಕ್ಕೆ ಹೇಳಿದ್ವಿ ಟೆಸ್ಟ್ ಇದೆ ಅತ್ತೆ ಅಂತ, ಬಂದಿರಲಿಲ್ಲ. ಇವತ್ತು ಬಂದಿದ್ದಾನೆ. ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ನಾಳೆ ನಾಡಿದ್ದು ರಜಾ ಇದೆಯಲ್ವಾ, ಅದಕ್ಕೋಸ್ಕರ ಬಂದಿದ್ದಾನೆ. ಇವಾಗ ಎಲ್ರಿಗೂ ಕೂಡ ಊಟಕ್ಕೆ ಹಾಕ್ಕೊಡ್ಬೇಕು. ಊಟ ಮಾಡೋಣ. ಎಲ್ಲರೂ ಹೇಗಿದೆ ಟೇಸ್ಟ್ ಅಂತ ಕೂಡ ಹೇಳ್ತಾರೆ ಅನ್ನೋದನ್ನ ನಾನು ನಿಮಗೆ ವಿಡಿಯೋ ಮಾಡ್ತೀನಿ, ಅದನ್ನು ಕೂಡ. ಓಕೆ ನೋಡಿ, ನಾವೇನು ಕೆಲಸ ಮುಗಿಸ್ಕೊಬಂದು ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ, ರೈಟಿಂಗ್ ವರ್ಕ್. ಆ ಕೆಲಸನೇ ಅದು. ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ, ಅವ್ರು ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋದನ್ನ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನವೀನ್ ಕೆಲಸ ಈ ಥರ ಇರೋದು, ಈ ಥರ ಎಲ್ಲ ಬರಿಬೇಕು. ಸ್ವಲ್ಪ ಕೈ ಎತ್ತಿ ಹಿಂಗಿರಿ. ಅವರು ಬರೆಯೋಕೆ ಇಟ್ಕೊಬಿಟ್ರೆ ಯಾರು ಏನೇ ಮಾತಾಡಿದ್ರು ಕೂಡ ತೆಗಿಯಲ್ಲ. ಏಕೆಂದರೆ ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ನನಗೆ ಪ್ರಾಬ್ಲಮ್ ಅಂತ ಹೇಳಿ ಅವರು ಮಾತಾಡಿದ್ರು ಮಾತಾಡಲ್ಲ. ಬರಿತಾಯಿದ್ರು ಸುಮ್ಮನೆ ಅವ್ರ ಪಾಡ್ಗೆ ಅವ್ರು ಬರೆಯೋದು. ನೋಡಿ ಕಾಣಿಸ್ತಾ ಇದೆಯಲ್ವಾ, ಈ ಥರ ಅವರ ರೈಟಿಂಗ್ ವರ್ಕ್ ಮನೇಲಿ. ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಫ್ರೆಂಡ್, ಎಷ್ಟು ಹಿಂಸೆ ಇರುತ್ತೆ ಗೊತ್ತಾ ಈ ಥರ ಬರೆಯೋದು. ನೋಡಿದ್ರಿ ಅಲ್ವಾ ಅವ್ರ ಕೆಲಸ ಹೇಗಿರುತ್ತೆ ಅಂತ. ಬೆಳಗ್ಗೆ ಮಾರ್ನಿಂಗ್ಗೆ ಬೇಗ ಎದ್ದೋಗಿ 7 ಗಂಟೆಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಒಳಗಡೆ ಕೂತವನೆ. ಒಳಗಡೆ ಅವನೇ ಕೆಲಸ ಮುಗಿಸ್ಕೊಂಡು ಬಂದು ಕೂಡ ಮತ್ತೆ ಕೆಲಸ ಮಾಡಬೇಕು ಅವರು. ಏನು ಮಾಡೋದು, ಇದು ನಮ್ಮ ಒಂದು ಜೀವನ. ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರಿಗೆ ದೊಡ್ಡದು. ಆದರೆ ನಮ್ಮ ಕೆಲಸ ಸ್ವಲ್ಪ ನಮಗೆ ದೊಡ್ಡದು ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ ಅಲ್ವಾ. ನೋಡಿ ಎಲ್ಲ ಫುಲ್ ಬ್ಯಾಟಿಂಗ್ ಮಾಡ್ತಾವ್ರೆ. ಹೆಂಗೈತ್ರೋ ಟೇಸ್ಟು? ಬರೀ ಕೈ ತೋರಿಸ್ಬಿಟ್ರೆ ಹೇಳಿ, ಎಲ್ಲ ನಾಚ್ಕೊಂಡು ಕೂತವೆ ಫ್ರೆಂಡ್. ಅಯ್ಯೋ, ತಿನ್ನೋದ್ರಲ್ಲಿ ಬ್ಯುಸಿಯಾಗಿ ಹೋಗೋರೆ ನನ್ನ ಮಕ್ಕಳು, ಮತ್ತು ನನ್ನ ಅಳಿಮಯ್ಯನೂ. ನೀವೇ ಹೇಳ್ರಿ ಹೆಂಗೈತೆ ಟೇಸ್ಟು ರೀ? ಟೇಸ್ಟ್ ಹೆಂಗೈತೆ ರೀ? ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಪೇಪರ್ ಡ್ರೈ ಚೆನ್ನಾಗೈತಂತೆ. ಇವರೊಬ್ರು ಚೆನ್ನಾಗದೆ ಅಂದರೆ ಸಾಕು. ಇನ್ನು ಯಾರು ಏನು ಮಾತಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಮಾತಾಡದೇ ಹೋದ್ರೂ ಸಿಕ್ಕಿಲ್ಲ, ಪರವಾಗಿಲ್ಲ. ಚೆನ್ನಾಗೈತೆ ಅಂದ್ರಲ್ಲ ಇವರು. ಓಕೆ ಓಕೆ. ಮಶ್ರೂಮ್ ಫ್ರೈ ಅಲ್ಲ ಅದು, ಪೇಪರ್ ಡ್ರೈ ಚೆನ್ನಾಗೈತಂತೆ. ಮಶ್ರೂಮ್ ಪೇಪರ್ ಡ್ರೈ ಫೈನಲಿ ನೋಡಿ ಈ ಥರ ಬಂದಿದೆ. ತುಂಬ ಚೆನ್ನಾಗಿದೆಯಂತೆ, ತುಂಬ ಟೇಸ್ಟಿಯಾಗಿದೆಯಂತೆ. ಮಕ್ಕಳೆಲ್ಲ ಫುಲ್ ಬ್ಯುಸಿಯಾಗಿ ಹೋಗೋರೆ ತಿನ್ನೋದ್ರಲ್ಲಂತೂ. ನೋಡಿ, ನಾನು ಸಣ್ಣ ಮಗಳು ಮಾಡಿರೋದು. ಹೌದು, ನಮ್ಮಮ್ಮಗೆ ಚಿಕ್ಕಮ್ಮಂಗೆ ಹುಷಾರಿಲ್ಲ ಅಂತ ಹೇಳಿ ಮಾಡಿಕೊಟ್ಲು. ನಾನು ಮಾಡ್ತೀನಿ, ನೀವು ವಿಡಿಯೋ ಮಾಡ್ಕೊಳ್ಳಿ ಅಂತ ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ. ನೋಡಿ ತಿಂತಾವಳೆ. ಅಂತೆ ಟೇಸ್ಟ್ ಚೆನ್ನಾಗೈತಂತೆ ನೋಡಿ. ಸೂಪರ್ ಅಂತೆ ಟೇಸ್ಟ್, ತುಂಬ ಚೆನ್ನಾಗೈತಂತೆ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತೇ ಇದೆಯಲ್ಲ, ಒಂದು ಲೈಕ್ ಮಾಡಿ. ಇನ್ನೂ ಜಾಸ್ತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ, ನನಗೆ ಸಪೋರ್ಟನ್ನು ನೀಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂದೇ ಬಿಡ್ತು. ನಾವು ಕೂಡ ಊಟ ಮಾಡಿ ಮಲ್ಗೋದಷ್ಟೇ. ಹಾಂ, ಸ್ವಲ್ಪ ಹುಷಾರು ತಪ್ಪಿಟ್ಟಿದ್ದೀನಲ್ವ, ಮಕ್ಕಳೆಲ್ಲ ಡಲ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇನ್ನು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಂತ ನಿಮಗೆ ಭರವಸೆನ ಕೊಡ್ತಾ ಈ ವಿಡಿಯೋಗೆ ಹೇಳ್ತೀನಿ ಟಾಟಾ ಬಾಯ್ ಬಾಯ್ ಅಂತ. ಆದರೆ ಗೊತ್ತಿದೆಯಲ್ವಾ, ನೀವು ದಯವಿಟ್ಟು ನನಗೆ ನೀವು ಕೊಡೋ ಒಂದು ಲೈಕ್, ಸಬ್ಸ್ಕ್ರೈಬರ್ ಮತ್ತು ವಾಚ್ ಅವರ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ. ಮತ್ತು ಶೇರ್ 4 ಕೂಡ ನೀವು ನನಗೆ ಪ್ಲೀಸ್ ಕೊಡಲೇಬೇಕು.
ಅಂತ ಹೇಳ್ತಾ ಈ ವಿಡಿಯೋಗೆ ಹೇಳ್ತಾ ಇದ್ದೀನಿ. ಮತ್ತೆ ಟಾಟಾ ಬಾಯ್ ಬಾಯ್ ಎಲ್ರಿಗೂ ಕೂಡ. ಟೇಕ್ ಕೇರ್, ಗುಡ್ ನೈಟ್, ಲವ್ ಯು ಆಲ್.